ಆಯುರ್ವೇದದ ಪ್ರಕಾರ ಮನುಷ್ಯನ ಶರೀರ ಪಂಚಭೂತಗಳಿಂದ ನಿರ್ಮಾಣ ಆಗಿದೆ. ಅಗ್ನಿ, ಪೃಥ್ವಿ, ಜಲ್, ವಾಯು, ಆಕಾಶ ಅಂತ ಈ ಪಂಚತತ್ವದಿಂದ ಮನುಷ್ಯನ ಶರೀರ ತಯಾರಾಗಿದೆ. ಇದ್ರೊಳಗ ಏನೇ ನಮ್ಗೆ ಆರೋಗ್ಯ ಸಮಸ್ಯೆ ಬರಬೇಕಾದ್ರೆ ತ್ರಿದೋಷಗಳು ಅಂತ ಹೇಳೋದು, ವಾತ, ಪಿತ್ತ, ಕಫ್ ಅಂತೇಳಿ ನಾವು ಅದನ್ನ ಅಂತ. ಈ ಮೂರು ಅಂಶಗಳು ಪ್ರತಿಯೊಬ್ಬನ ಮನುಷ್ಯನ ಶರೀರದೊಳಗ ಇರ್ತಾವ ಅಂತ ಇರ್ಲೇಬೇಕು. ಇವು ಹೆಚ್ಚು ಕಮ್ಮಿ ಆದಾಗ ನಮಗೆ ಆರೋಗ್ಯದ ಸಮಸ್ಯೆಗಳು ಬರ್ತವೆ. ಮತ್ತೆ ಈ ಮೂರು ಅಂಶಗಳು, ಈ ತ್ರಿದೋಷಗಳು ಒಂದೊಂದು ಭಾಗದೊಳಗೆ ನಮ್ಮ ಶರೀರದೊಳಗೆ ಕೆಲಸ ಮಾಡ್ತವೆ. ಈ ಕುತ್ತಿಗೆ ಹಿಡ್ಕೊಂಡು ತಲೆ ಭಾಗ ಇದಕ್ಕೆ ಕಫ್ ಪ್ರಕೋಪಿತ ಪ್ರದೇಶ, ಕಫ್ ಏರಿಯಾ ಇದು. ನಮ್ಮ ಭುಜದಿಂದ ಸೊಂಟ ತನಕ ಇದು ಪಿತ್ತದ ಭಾಗ, ಸೊಂಟದಿಂದ ಪಾದ ತನಕ ಇದು ವಾತದ ಏರಿಯಾ ಇದು. ಸೊ ಆಯುರ್ವೇದ ಏನ್ ಹೇಳ್ತಂದ್ರ ಈ ಕಫ ಏರಿಯಾ ಏನದ ಅಂದ್ರೆ ಕುತ್ತಿಗೆಲಿಂದ ತಲೆ ಭಾಗ ಏನದ, ಹುಟ್ಟಿದ ಒಂದಿನದ ಮಗು ಹಿಡ್ಕೊಂಡು 14 ವರ್ಷ ತನಕ ಈ ಭಾಗದಲ್ಲಿ ಸಾಮಾನ್ಯವಾಗಿ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಅದಕ್ಕೆ ಸಣ್ಣ ಮಕ್ಕಳಲ್ಲಿ ನೆಗಡಿ, ಕೆಮ್ಮು, ಶೀತ ಇವೆಲ್ಲ ನಾವು ಆರೋಗ್ಯ ಸಮಸ್ಯೆಗಳನ್ನ ನೋಡ್ತೀವಿ. ಆಮೇಲೆ 14 ವರ್ಷದಿಂದ 50 ವರ್ಷ ತನಕ ಎದೆ ಮತ್ತು ಹೊಟ್ಟೆ ಭಾಗ ಇದು ಪಿತ್ತ ಜಾಸ್ತಿ ಆಗ್ತದೆ, ಪಿತ್ತ ಸಮಸ್ಯೆಗಳು ಜಾಸ್ತಿ ಆಗ್ತದೆ. 50 ವರ್ಷ ಮೇಲ್ಪಟ್ಟವರಿಗೆ ಸೊಂಟದಿಂದ ಕೆಳಗಿನ ಭಾಗದೊಳಗೆ ಆರೋಗ್ಯ ಸಮಸ್ಯೆಗಳು ಕಾಣ್ತವೆ, ವಾಯ ಅಥವಾ ವಾತ ಅಂತ ಹೇಳ್ತಾರೆ. ಸೊ ಈ ಮೂರು ಅಂಶಗಳು ಏರ್ಪೇರಾದಾಗ, ಹೆಚ್ಚಾದಾಗ್ಲೂ ನಮ್ಗೆ ಆರೋಗ್ಯ ಸಮಸ್ಯೆಗಳು ಬರ್ತಾವೆ, ಕಡಿಮೆ ಆದಾಗ್ಲೂ ಆರೋಗ್ಯದ ಸಮಸ್ಯೆಗಳು ಬರ್ತವೆ. ಸೊ ಇವುಗಳನ್ನ ನಿಯಂತ್ರಣವಾಗಿ ಇಟ್ಕೊಳ್ಳಕ ನಮ್ಮ ಪೂರ್ವಜರು ಅನೇಕ ಪದ್ಧತಿಗಳನ್ನ ಅವ್ರು ಅಳವಡಿಸ್ಕೊಂಡಿದ್ರು. ವಿಶೇಷವಾಗಿ ನಮ್ಮ ಅಡಿಗೆ ಮನೆಯೊಳಗೆ ನಾವು ಜೀರಿಗೆ ಹಾಕ್ತಿವಿ, ಸಾಸಿವೆ ಹಾಕ್ತಿವಿ, ಕರಿಮೆಣಸು, ಈ ರೀತಿ ಅನೇಕ ಏನು ಸ್ಪೈಸಸ್ ಮಸಾಲಾ ಪದಾರ್ಥಗಳದಾವ. ಈ ಅಲ್ಲ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ದಿನನಿತ್ಯ ಜೀವನದಲ್ಲಿ ನಾವೇನ್ ಬಳಸ್ತೀವಿ ಅವೆಲ್ಲನೂ ಔಷಧಿಗಳೇ. ಅವೆಲ್ಲವೂ ಈ ತ್ರಿದೋಷ ವಾತ, ಪಿತ್ತ, ಕಫ ಇವುಗಳನ್ನ ನಿಯಂತ್ರಣವಾಗಿ ಇಟ್ಕೊಳ್ಳಕ್ ನಮಗೆ ಬಹಳ ಸಹಾಯ ಮಾಡ್ತದೆ. ಆದ್ರ ಅತಿ ಹೆಚ್ಚು ಕೆಲಸ ಮಾಡೋದು ಯಾವ್ದಪ್ಪ ಅಂತಂದ್ರ ಗೋಮಾತೆ ನಮಗ್ ಕೊಡುವಂತಹ 5 ಅದ್ಭುತ ವಸ್ತುಗಳು. ಗೋವಿನ ಶರೀರದಿಂದ ನಮ್ಗೆ 5 ವಸ್ತುಗಳು ಸಿಗ್ತಾವ. ಅವುಗಳನ್ನ ನಾವು ಪಂಚಗವ್ಯಗಳು ಅಂತಂತ. ಗವ್ಯ ಅಂದ್ರೆ ಗೋವಿನ ಶರೀರದಿಂದ ನಮ್ಗೆ ಸಿಗುವಂತಹ ಒಂದು ವಸ್ತು. ಮೊದಲನೇದು ಯಾವುದಪ್ಪ ಅಂದ್ರ ಹಾಲು, ಎರಡನೇದು ಮೊಸರು, ಮೂರನೇದು ತುಪ್ಪ, ನಾಲ್ಕನೇದು ಗೋಮಯ ಅಂದ್ರೆ ಸಗಣಿ ಮತ್ತು ಗೋಮೂತ್ರ. ಸೊ ನಾನು ಆಗ್ಲೇ ಹೇಳಿದಂಗ ಮನುಷ್ಯನ ಶರೀರ ಪಂಚತತ್ವಗಳಿಂದ ತಯಾರಾಗಿದೆ. ಅಗ್ನಿ, ಪೃಥ್ವಿ, ಜಲ್, ವಾಯು ಮತ್ತು ಆಕಾಶ. ಈ ಪಂಚಭೂತಗಳಿಂದ ನಿರ್ಮಾಣ ಆದಂತ ಶರೀರದಲ್ಲಿ ಈ ತ್ರಿದೋಷಗಳು ಬ್ಯಾಲೆನ್ಸ್ಡ್ ಆಗಿರ್ಬೇಕು ಅಂತಂದ್ರೆ ನಮ್ಮ ಪೂರ್ವಜರು ಅವರು ಪ್ರತಿನಿತ್ಯ ಈ ಪಂಚಗವ್ಯಗಳನ್ನ ಸೇವಿಸ್ತಾ ಇದ್ರು, ಅವುಗಳನ್ನ ಬಳಸ್ತಾ ಇದ್ರು. ಗೋವಿನ ಜೊತೆ ಅವರು ಒಡನಾಟ ಇತ್ತು. ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲ್ಗೋ ತನಕ ಅವ್ರು ಒಂದಿಲ್ಲ ಒಂದು ರೀತಿಲಿಂದ ಆ ಗೋಮಾತೆಯ ಒಡನಾಟವನ್ನು ಹೊಂದಿದ್ರು, ಗೋವಿನ ಜೊತೆ ಇರ್ತಿದ್ರು. ಹೀಗಾಗಿ ಅವರು 70, 80, 90 ವರ್ಷ, 100 ವರ್ಷ ಅವರು ರೋಗವಿಲ್ಲದೇನೆ ಅವ್ರ ಜೀವನವನ್ನ ನಡೆಸ್ತಾ ಇದ್ರು. ಆದ್ರೆ ಈಗ ಹೆಂಗದ ಪರಿಸ್ಥಿತಿ ಅಂದ್ರೆ ಹುಟ್ಟಬೇಕಾದಾಗ್ಲೂ ಏನೋ ಬಹಳ ನರಳಾಡಿ ವೇದನೆಯನ್ನ ಅನುಭವಿಸಿ ಒಂದ್ ಮಗು ಜನ್ಮ ಪಡಿಬೇಕಾಲತ್. ಸಾಯ್ಬೇಕಾದ್ರೂ ನಾವು ಸಹಜ ಸಾವನ್ನ ಪಡಿತಾ ಇಲ್ಲ. ಈಗ ಸರ್ ಅನೇಕ ಕಷ್ಟಗಳನ್ನ ನಾವು ಅನುಭವಿಸಿ ಇವತ್ತು ಸಾವು, ಹುಟ್ಟು ಮತ್ತು ಸಾವು ಬಹಳ ಸಹಜವಾದಂತಹ ಕ್ರಿಯೆಗಳು ಪ್ರಕೃತಿಯಲ್ಲಿ. ಬೇರೆ ಎಲ್ಲಾ ಪ್ರಾಣಿಗಳು ಸಹಜವಾಗಿ ಹುಡ್ತಾವ, ಸಹಜವಾಗಿ ಸಾಯ್ತಾವ. ಆದ್ರೆ ಮನುಷ್ಯನ ಜನ್ಮ ಮತ್ತು ಸಾವು ಏನಾಗ್ಯದ, ಇದು ಬಹಳ ಕಷ್ಟಕರವಾಗ್ಯದ. ಕಾರಣ ಇಷ್ಟೇ, ನಮ್ಮ ಜೀವನ ಗೋ ಆಧಾರಿತ ಜೀವನವಾಗಿಲ್ಲ. ನಾವು ಆರಾಮಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಮತ್ತು ಪ್ರಕೃತಿಯ ಸಂರಕ್ಷಣೆ ಆಗ್ಬೇಕು ಅಂತಂದ್ರ ನಮ್ಮ ಜೀವನ ಗೋ ಆಧಾರಿತ ಜೀವನ ಆಗ್ಬೇಕು. ಅದಕ್ಕಾಗಿ ಗೋ ನಮಗೆ ಕೊಡುವಂತ ಮೊದಲನೇ ಗವ್ಯ ಯಾವ್ದಪ್ಪ ಅಂದ್ರ ಹಾಲು. ಈಗ ಹಾಲು ಅಂತಂದ್ರ ಅದು ಅರ್ಥನೇ ಇಲ್ದಂಗ ಆಗ್ಬಿಟ್ಟು, ಹಾಲು ಅಂದ್ರೆ ಪ್ಯಾಕೆಟೇ ಹಾಲು. ನಾಳೆ ನಮ್ಮ ಮನೆಯೊಳಗೆ ಏನೋ ಒಂದು ದೊಡ್ಡ ಕಾರ್ಯಕ್ರಮ ಅದ, 1000 ಲೀಟರ್ ಹಾಲು ಬೇಕಂದ್ರೂ ನಮ್ಗೆ ಸಿಗ್ತದೆ, ನಮ್ಗೆ 5000 ಲೀಟರ್ ಹಾಲು ಬೇಕಂದ್ರೂ ಸಿಗ್ತದೆ. ಆದ್ರೆ ಯಾವುದೇ ಒಂದು ಪ್ರಾಣಿ, ಅದು ಎಮ್ಮೆ ಇರಬಹುದು, ಆಕಳು ಇರಬಹುದು, ನಮ್ದು ಏನೋ ಪ್ರೋಗ್ರಾಮ್ ಅದ ಅಂತೇಳಿ ಹೆಚ್ಚಿಗೆ ಹಾಲಂತೂ ಕೊಡಲ್ಲ ಅದು. ಆದ್ರೆ ಇವತ್ತು ಮಾರ್ಕೆಟ್ ಒಳಗೆ ನಮ್ಗೆ ಬೇಕಾದಷ್ಟು ಹಾಲು, ಬೇಕಾದಷ್ಟು ತುಪ್ಪ, ಬೇಕಾದಷ್ಟು ಖವಾ ಅಥವಾ ಹಾಲಿಂದ ಎಲ್ಲಾ ಪದಾರ್ಥಗಳು ನಮ್ಗೆ ಸಿಗ್ತಾ ಇದಾವೆ. ಆದ್ರೆ ಅಷ್ಟು ದನ ಕರುಗಳು ಮತ್ತು ಎಮ್ಮೆ ಆಗ್ಲಿ ಅಥವಾ ಹಾಲು ಕೊಡಂತ ಯಾವುದೇ ಪ್ರಾಣಿಗಳು ಇವತ್ತು ಅಷ್ಟು ಸಂಖ್ಯೆ ಒಳಗಿಲ್ಲ. ಅಂದ್ರೆ ಅದರ ಅರ್ಥ ಏನು, ನಾವೆಲ್ಲ ಕುಡಿತಾ ಇರೋದು ಕಲುಷಿತವಾದಂತ ಅಥವಾ ಕೃತಕವಾಗಿ ತಯಾರಾಗ್ತಾ ಇರುವಂತಹ ಹಾಲು. ಸೊ ಆರೋಗ್ಯ ಅಂದಾಗ ಬಹಳ ಅದು ವ್ಯಾಪಕವಾದ ವಿಷಯ. ಆದ್ರೆ ಬಹಳ ಸಿಂಪಲ್ ಆಗಿ ನಾವೆಲ್ಲರೂ ಏನ್ ಮಾಡ್ಬಹುದಪ್ಪ ಅಂತಂದ್ರೆ ಹಾಲು ಮತ್ತು ಎಣ್ಣೆ ಇವೆರಡು ಏನು ನೈಸರ್ಗಿಕವಾಗಿದ್ದು ಅಥವಾ ಪರಿಶುದ್ಧವಾದಂತಹ ಹಾಲು ಮತ್ತು ಎಣ್ಣೆನ ನಾವು ಸೇವಿಸಿದೆ ಅಂದ್ರೆ ನಾವು ಬಹಳ ಆರೋಗ್ಯವಾಗಿರ್ಬೋದು. ನಾವು ಕಳೆದ 10 ವರ್ಷದಿಂದ ನಾನೇನ್ ಮಾಡ್ತಾ ಇದ್ದೀನಿ, ನಮ್ಮ ಮನೆಯಲ್ಲಿ ಗಾಣದ ಎಣ್ಣೆ ಮತ್ತು ಶುದ್ಧವಾದಂತಹ ಹಾಲು. ಅನಿಲ್ಜಿ ಅವಾಗ ಹೇಳ್ತಾ ಇದ್ರು, ಒಂದು ಗೋಶಾಲೆನ ನಾನು ನಡೆಸ್ತಾ ಇದ್ದೀನಿ.
ಅಲ್ಲಿ 55ಕ್ಕಿಂತ ಜಾಸ್ತಿ ಗೋವುಗಳದಾವ್, ಕರು, ಎತ್ತು, ಆಕಳು, ಹೋರಿ ಎಲ್ಲ. ಆದ್ರೆ ಯಾವುದೂ ಹಾಲು ಕೊಡ್ತಾ ಇಲ್ಲ. ಅಷ್ಟು ಗೋವುಗಳಿದ್ರು ಕೂಡ ನಾವು 80 ರೂಪಾಯಿ ಲೀಟರ್ 80 ರೂಪಾಯಿ ಕೊಟ್ಟು 1 ಲೀಟರ್ ಹಾಲು ಪ್ರತಿನಿತ್ಯ ನಾವು ಖರೀದಿ ಮಾಡ್ತೇವೆ. ಅದಕ್ಕಾಗಿ ಬಹಳ ಸುಲಭವಾಗಿ ನಾವೆಲ್ಲರೂ ಮಾಡ್ಬೋದಾದಂತ ಸಂಗತಿ ಏನಪ್ಪಾ, ಪರಿಶುದ್ಧವಾದ ಹಾಲು, ದೇಸಿ ಗೋವಿನ ಹಾಲು, ಒಂದು 10-20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು ಪರವಾಗಿಲ್ಲ, ನಾವೆಲ್ಲರೂ ಗೋವಿನ ಹಾಲನ್ನ ಖರೀದಿ ಮಾಡಿ ಅದನ್ನ ಸೇವಿಸೋದ್ರಿಂದ ನಾವೆಲ್ಲರೂ ಆರೋಗ್ಯವಾಗಿದ್ದೀವಿ. ಈ ಹಾಲಿಂದಾಗ ಎಮ್ಮೆ ಹಾಲದ, ಪ್ಯಾಕೆಟ್ ಹಾಲದ, ಜರ್ಸಿ, HF ಮತ್ತು ಅನೇಕ ಪ್ರಾಣಿಗಳ ಹಾಲದ. ಆಯುರ್ವೇದದ ಪ್ರಕಾರ ಒಟ್ಟು ಮನುಷ್ಯ 8 ಪ್ರಾಣಿಗಳ ಹಾಲನ್ನ ಸೇವಿಸಬಹುದು. ಈಗ ಕುರಿ ಹಾಲದ, ಕೆಲವು ಆರೋಗ್ಯಗಳಿಗೆ ನಾವು ಕುರಿ ಹಾಲನ್ನ ಔಷಧಿಯಾಗಿ ಸೇವಿಸ್ತೀವಿ, ಮತ್ತು ಆರೋಗ್ಯ ಸಮಸ್ಯೆಗಳು ಸರಿ ಹೋದಾಗ ಅದನ್ನ ನಾವು ಬಿಟ್ಟು ಬಿಡಬೇಕು. ಒಂಟಿ ಹಾಲದ, ಕತ್ತೆ ಹಾಲನೂ ಅದ. ಕತ್ತೆ ಹಾಲು ಕೂಡ ಆರೋಗ್ಯಕ್ಕೆ ಒಳ್ಳೆಯದು, ಆದ್ರೆ ಪ್ರತಿನಿತ್ಯ ನಾವು ಸೇವಿಸೋ ಹಂಗಿಲ್ಲ. ಈಗ ಎಮ್ಮೆ ಹಾಲಿಗೆ ಬಂದಾಗ ಆಯುರ್ವೇದ ಋಷಿಗಳು ಏನ್ ಹೇಳ್ತಾರೆ, ಎಮ್ಮೆ ಹಾಲು ನಿಮ್ಮಂತವ್ರು ಸಾಮಾನ್ಯರೆಲ್ಲ ಪ್ರತಿನಿತ್ಯ ಸೇವಿಸಬಾರದು. ಎಮ್ಮೆ ಹಾಲು ಕೇವಲ 2 ರೀತಿಯಾದಂತ ವ್ಯಕ್ತಿಗಳು ಸೇವಿಸಬಹುದು. ಸೈನ್ಯದಲ್ಲಿರುವಂತಹ ಸೈನಿಕರು, ಆಗೆಲ್ಲ ರಾಜ ಮಹಾರಾಜರು ಇರ್ತಿದ್ರು, ಸೈನ್ಯ ಇರ್ತಿತ್ತು, ಅಲ್ಲೇನು ಸೈನಿಕರು ಇರ್ತಿತ್ತು, ಸೋಲ್ಜರ್ಸ್, ಯುದ್ಧ ಆಡೋರು, ಅವರು ಸೇವಿಸಬಹುದು ಅದನ್ನ. ಯಾಕಂದ್ರೆ ಅವರು ಹಾಲು ಕುಡಿದು ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಂತ ಶಕ್ತಿ ಅವ್ರಿಗಿರುತ್ತೆ. ಶಾರೀರಿಕ ಶ್ರಮ, ಎಕ್ಸರ್ಸೈಸ್ ಎಲ್ಲ ಮಾಡ್ತಿದ್ರು, ಪ್ರಾಕ್ಟೀಸ್ ಮಾಡ್ತಿದ್ರು, ಫಿಸಿಕಲ್ ಆಕ್ಟಿವಿಟೀಸ್. ಹೀಗಾಗಿ ಎಮ್ಮೆ ಹಾಲನ್ನ ಸೈನಿಕರು ಡೈಜೆಸ್ಟ್ ಮಾಡ್ಕೋಬಹುದು. ಅವರನ್ನ ಬಿಟ್ಟು ಕುಸ್ತಿ ಪೈಲ್ವಾನ್ಗಳು ಅವ್ರು ಕುಡಿಬಹುದು ಅಂತೇಳಿ ಆಯುರ್ವೇದ ಅನೇಕ ಗ್ರಂಥಗಳಲ್ಲಿ ಉಲ್ಲೇಖ. ಆದ್ರೆ ನಿಮ್ಮಂತ ಸಾಮಾನ್ಯರು ಎಮ್ಮೆ ಹಾಲು ಕುಡಿದೀವಿ ಅಂದ್ರೆ ಏನಾಗ್ತದೆ ಅಂದ್ರೆ, ಅದು ಕೊಬ್ಬಾಗಿ, ಕೊಲೆಸ್ಟ್ರಾಲ್ ಆಗಿ, ನಮ್ಮ ಶರೀರ ತೂಕ ಜಾಸ್ತಿ ಆಗಿ ಮುಂದೆ ರಕ್ತದೊತ್ತಡ, ಇನ್ನೂ ಬೇರೆ ಬೇರೆ ಸಮಸ್ಯೆಗಳು ಬರ್ತವೆ. ಎಮ್ಮೆ ಹಾಲು ಔಷಧಿ ಕೂಡ ಹೌದು. ನಿದ್ರಾಹೀನತೆಯಿಂದ ಯಾರು ಬಳಲ್ತಾ ಇರ್ತಾರ ಅವರು ಆ ಸಮಸ್ಯೆ ಪರಿಹಾರ ಆಗೋ ತನಕ ಎಮ್ಮೆ ಹಾಲನ್ನ ಔಷಧಿಯಾಗಿ ಬಳಸಬಹುದು ಅಂತೇಳಿ ಆಯುರ್ವೇದದ ಕೆಲವು ಗ್ರಂಥಗಳಲ್ಲಿ ಉಲ್ಲೇಖ ಅದ. ಆದ್ರೆ ಪ್ರತಿನಿತ್ಯ ಸೇವಿಸೋ ಸಲುವಾಗಿ ಎಮ್ಮೆ ಹಾಲು ಯೋಗ್ಯ ಅಲ್ಲ, ಕುರಿ ಹಾಲು ಯೋಗ್ಯ ಅಲ್ಲ, ಅಥವಾ ಇನ್ಯಾವುದೇ ಪ್ರಾಣಿ ಹಾಲು ಯೋಗ್ಯ ಅಲ್ಲ. ಚರಕ ಋಷಿಗಳು ತಮ್ಮ ಚರಕ ಸಂಹಿತೆ ಆ ಗ್ರಂಥದಲ್ಲಿ ಗೋವಿನ ಹಾಲಿನ ಬಗ್ಗೆ ಅವರು ವರ್ಣನೆ ಮಾಡಿ, ಸ್ವಾದು ಶೀತಂ ಮೃದು ಸ್ನಿಗ್ಧಂ ಬಹಲಂ ಶ್ಲಕ್ಷ ಪಿಚ್ಚಲಂ ಗುರುಮಂದಂ ಪ್ರಸನ್ನಂ ಚ ಗವ್ಯಂ ದಶಗುಣಂ ಪಯಃ ಅಂತ. ಕೊನೆಯದಾಗಿ ಏನ್ ಹೇಳ್ತಾರ ಚರಕ ಋಷಿಗಳು, ಗವ್ಯಂ ದಶಗುಣಂ ಪಯಃ. ಯಾವ ಗವ್ಯ ನಾವು ಕುಡಿತೀವಿ ಅದ್ರೊಳಗೆ 10 ಗುಣಗಳದಾವ. ಗೋವಿನ ಹಾಲಿನೊಳಗ ದಶಗುಣಂ 10 ಗುಣಗಳದಾವಂತ. ಆ 10 ಗುಣಗಳು ಔಷಧಿ ಗುಣಗಳದಾವ. ಈ 10 ಔಷಧಿ ಗುಣಗಳು ಬೇರೆ ಯಾವ ಪ್ರಾಣಿ ಹಾಲಿನೊಳಗೂ ಇಲ್ಲ. ಅಂದ್ರೆ ಇದನ್ನ ಸಾವಿರಾರು ವರ್ಷಗಳ ಹಿಂದೆ ಯಾವುದೇ ಮೈಕ್ರೋಸ್ಕೋಪು, ಕಂಪ್ಯೂಟರ್ ಟೆಕ್ನಾಲಜಿ, ಇನ್ಯಾವುದೇ ಟೆಕ್ನಾಲಜಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಚರಕ ಋಷಿಗಳು ಇದನ್ನ ತಿಳ್ಕೊಂಡು ತಮ್ಮ ತಪಸ್ಸಿದ್ದಿಂದ ಇದನ್ನೆಲ್ಲ ಅರ್ಥಕೊಂಡು ನಮ್ಗೆ ಹೇಳಿ ಹೋಗ್ಯಾರ. ಆದ್ರೆ ನಾವೀಗ ಪ್ಯಾಕೆಟ್ ಹಾಲು ಕುಡಿತಾ ಇದೀವಿ, ಸಿಗ್ತಾ ಇಲ್ಲ ಅಂತ. ಅದು ನಾವು ಯಾವುದೇ ಪ್ಯಾಕೆಟ್, ನಾನು ಇಲ್ಲಿ ಡೈರಿ ಹೆಸರು ಹೇಳಕ್ ಇಷ್ಟಪಡಲ್ಲ, ಯಾವುದೇ ಡೈರಿ ನೀವು ತಗೊಂಡ್ರಂದ್ರೂ ಕನಿಷ್ಠ 3 ದಿನದ ಹಳೆ ಹಾಲು ಇರ್ತದೆ. ಅದು ಮಿನಿಮಮ್ ಆಗಿ 17-18 ಕೆಮಿಕಲ್ಗಳು ಮಿಶ್ರಣ ಮಾಡಿರ್ತಾರೆ. ಮತ್ತು ಕೆಲವೊಂದು ಡೈರಿ ಅಂತೂ ಉತ್ತರ ಭಾರತಕ್ಕೆ ಹೋದ್ವಿ ಅಂದ್ರೆ 8 ದಿವಸ 10 ದಿವಸ ಹಳೆ ಹಾಲು ನಮಗ್ ಬಂದ್ ಮುಟ್ಟೋ ತನಕ, ಅಂದ್ರೆ ಅಡ್ವಾನ್ಸ್ ಡೇಟ್ ಪ್ರಿಂಟ್ ಮಾಡಿರ್ತಾರೆ. 8 ದಿವಸ ಹಳೆ ಹಾಲು ನಮ್ಗೆ ಇವತ್ತು ಮಾರ್ಕೆಟ್ ಒಳಗೆ ಸಿಗ್ತಾ ಇದೆ. ಸೊ ಅದನ್ನೇ ನಾವು ಕುಡಿತಾ ಇದ್ದೀವಿ, ಅದನ್ನೇ ನಮ್ಮ ಮಕ್ಕಳಿಗೆ ಕುಡಿಸ್ತಾ ಇದ್ದೀವಿ. ಅದ್ರೊಳಗೆ ಕನಿಷ್ಠ ಅಂದ್ರೂ 18 ರೀತಿಯಾದಂಥ ಕೆಮಿಕಲ್ ಅವ. ಕೆಲವೊಂದು ಡೈರಿ ಹಾಲಿನೊಳಗಂತೂ 24-25 ರೀತಿಯಾದಂಥ ಕೆಮಿಕಲ್ ಅವ. ಸೊ 3 ಪ್ರೊಸೆಸ್ದಂತೂ ಅಲ್ಲಿ ಪ್ಯಾಕೆಟ್ ಮ್ಯಾಗೆ ಅವ್ರು ಬರ್ದಿರ್ತಾರೆ, ಹೋಮೋನೈಸ್ಡ್, ಪ್ಯಾಶ್ಚರೈಸ್ಡ್, ಟೋನ್ಡ್ ಅಂತ. ಸೊ ಪ್ಯಾಶ್ಚರೈಸೇಷನ್ ಅನ್ನೋದೊಂದು ಪ್ರಕ್ರಿಯೆ, ಅದಕ್ಕೆ ಕೆಮಿಕಲ್ಸ್ ಅದನ್ನ ಬಳಸ್ತಾರ ಅವ್ರು. ಟೋನಿಂಗ್ ಒಂದಿಷ್ಟು ಕೆಮಿಕಲ್ಸ್ ಬಳಸ್ತಾರೆ. ಪ್ಯಾಶ್ಚರೈಸೇಷನ್, ಹೋಮೋನೈಸೇಷನ್ ಇವೆಲ್ಲದಕ್ಕೂ ಅನೇಕ ಕೆಮಿಕಲ್ ಬಳಸಿ ಅಂತ ಹಾಲನ್ನು ನಾವು ಸೇವಿಸ್ತಾ ಇದೀವಿ. ಮತ್ತೆ ಹೇಳ್ತೀವಿ ನಾವು ಆರೋಗ್ಯವಾಗಿರ್ಬೇಕು ಅಂತ. ಒಂದ್ ಕಡೆ ಏನು ಕಲುಷಿತವಾದಂತ, ನಮ್ಮ ಆರೋಗ್ಯಕ್ಕೆ ಹಾನಿ ಮಾಡುವಂತ ಅನೇಕ ಆಹಾರ ಪದಾರ್ಥಗಳನ್ನ ಪ್ರತಿನಿತ್ಯ ಸೇವಿಸ್ತಾ ಇದ್ದೀವಿ. ಇನ್ನೊಂದ್ ಕಡೆ ನಮ್ಮ ಆರೋಗ್ಯದ ಬಗ್ಗೆ ನಾವೇ ಚಿಂತೆ ಮಾಡ್ತೇವೆ. ಹೀಗಾಗಿ ನಾವೆಲ್ಲರೂ ಮಾಡಬಹುದಾದಂತ ಒಂದು ಸರಳವಾದ ಕೆಲಸ ಏನಪ್ಪಾ ಅಂತಂದ್ರ ದೇಸಿ ಗೋವಿನ ಹಾಲು. ಆ ಹಾಲನ್ನ ಹಾಲು ಅಂತೇಳಿ ಕರೆದಿಲ್ಲ, ಆಯುರ್ವೇದ ಗ್ರಂಥದಲ್ಲಿ ಕ್ಷೀರ ಅಂತೇಳಿ ಕರೆದಾರ. ಕ್ಷೀರ ಅಂದ್ರೆ ಕೇವಲ ಗೋವಿನ ಹಾಲಿಗೆ ನಾವು ಕ್ಷೀರ ಅಂತೇಳಿ ಕರಿತೀವಿ. ಬೇರೆದೆಲ್ಲ ಹಾಲಿಗಳಿಗೆ ಬೇರೆ ಬೇರೆ ಶಬ್ದಗಳನ್ನ ಆಯುರ್ವೇದ ಋಷಿಗಳು ಬಳಸಿದ್ದಾರೆ. ಕೇವಲ ಗೋವಿನ ಹಾಲಿಗೆ ಕ್ಷೀರ ಅಂತೇಳಿ ಕರೆದ. ಕ್ಷೀರ ಸಾಗರ, ಲಕ್ಷ್ಮೀ ಸಹಿತ ಮಹಾವಿಷ್ಣು ಎಲ್ಲಿ ವಾಸ ಮಾಡ್ತಾರಂದ್ರೆ ಕ್ಷೀರಸಾಗರ. ಅದು ಎಷ್ಟು ಪವಿತ್ರ ಇರ್ಬೋದು ಅಂತೇಳಿ ನಾವೆಲ್ಲರೂ ಯೋಚನೆ ಮಾಡ್ಬೋದು. ಹೀಗಾಗಿ ಹಾಲಂದ್ರೆ ಬಹಳ ಪವಿತ್ರವಾದಂಥದ್ದು. ಎಲ್ಲಾ ದೇವಸ್ಥಾನಗಳಲ್ಲಿ ಖರೆ ಹೇಳ್ಬೇಕಂದ್ರೆ ದೇವತೆಗಳ ಅಭಿಷೇಕ ಅದ್ರಲಿಂದ ಆಗ್ಬೇಕು. ಆದ್ರೆ ಇವತ್ತೆಲ್ಲ ಪ್ಯಾಕೆಟ್ ಹಾಲಿಂದ ಅಲ್ಲತ್ತ, ಫುಲ್ಲಿ ಕೆಮಿಕಲ್. ನಾವು ಕೆಮಿಕಲ್ ಅದೇನೋ ವಿಷ ಕುಡಿತಾ ಇದ್ದೀವಿ,
ಆ ದೇವರಿಗೂ ವಿಷನೇ, ಅದರ್ಲಿಂದಾನೇ ನಾವು ಅಭಿಷೇಕ ಮಾಡ್ತಾ ಇದ್ವಿ. ದೇವರಿಗೇನಾಗಲ್ಲ, ಅದ್ರ ನಮ್ದು ಮನುಷ್ಯನ ಶರೀರ ಅದ, ಅದು ಕುಡಿಯೋದ್ರಿಂದ ಅನೇಕ ಸಮಸ್ಯೆಗಳಾಗ್ತವೆ. ಹೀಗಾಗಿ ಒಂದು ಅದ್ಭುತವಾದಂತಹ 10 ಔಷಧಿ ಗುಣ ಉಳ್ಳಂತಹ ಆ ಗೋಮಾತೆಯ ಹಾಲನ್ನು ಕುಡಿದಾಗ ಪ್ರಸನ್ನಂ ಅದ ಗೋವಿನ ಹಾಲು ಕುಡ್ದವ ಅವನ ಮುಖ ಯಾವಾಗ್ಲೂ ಪ್ರಸನ್ನವಾಗಿರ್ತದ ಅಂತೇಳಿ ಚರಕ ಋಷಿಗಳು ಹೇಳ್ತಾರೆ. ಇಲ್ಲಿ ಕಲಬುರಗಿ ಒಳಗೆ 3 ಉದಾಹರಣೆಗಳವ. ನಾನು ಗೋಮೂತ್ರದಿಂದ ಏನೇನೋ ಅದರ ಲಾಭಗಳವ ಅಂತೇಳಿ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಫ್ರೆಂಡ್ ಒಬ್ಬವನ, ಅವರು ನಮ್ಮ ವೈನಿಯವರು, ಅವ್ರ ಮನೆಯವರು ಪ್ರೆಗ್ನೆಂಟ್ ಇದ್ರು. ರಾಜೀವ್ ಭಾಯಿ ಅವ್ರದ್ದು ಉಪನ್ಯಾಸದೊಳಗೆ ಒಂದು ಸರ್ತಿ ಹೇಳಿದ್ರು, ಹೆಣ್ಣು ಕರುವಿಂದ ಸಗಣಿ ಮತ್ತು ಗೋಮೂತ್ರ ಮಿಶ್ರಣ ಮಾಡಿ ಏನು ಡೆಲಿವರಿ ಡೇಟ್ ಬರ್ತದೆ ಅವಾಗ ಒಂದು 3-4 ದಿವಸದಿಂದ ಅದನ್ನ ಸೇವಿಸಿದ್ರೆ ನಾರ್ಮಲ್ ಡೆಲಿವರಿ ಆಗ್ತಂತ ಹೇಳಿ. ಮತ್ತು ಪ್ರೆಗ್ನೆಂಟ್ ಇರುವಂತಹ ಹೆಣ್ಮಗಳು ಏನು ಪ್ರೆಗ್ನೆನ್ಸಿ ಗರ್ಭಾವಸ್ಥೆ ಒಳಗ ಪ್ರತಿ ರಾತ್ರಿ 1 ಗ್ಲಾಸ್ ದೇಸಿ ಆಕಳ ಹಾಲು, 1 ಚಮಚ ತುಪ್ಪ ಏನಂತೇಳಿ ನಾವು ಆಮೇಲೆ ಚರ್ಚೆ ಮಾಡೋಣ. ಹಾಲು ಮತ್ತು ತುಪ್ಪ ಮಿಶ್ರಣ ಮಾಡಿ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಕುಡಿದ್ರೆ 100% ನಾರ್ಮಲ್ ಡೆಲಿವರಿ ಆಗ್ತದೆ. ಅದಲ್ಲದೆ ಹುಟ್ಟುವಂತಹ ಮಗುವಿಗೆ ಅತ್ಯದ್ಭುತವಾದಂತಹ ನೆನಪಿನ ಶಕ್ತಿ, ಮೆಮೊರಿ ಮತ್ತು ರೋಗ ಪ್ರತಿರೋಧ ಶಕ್ತಿ ಇರುತ್ತೆ. ಬಹಳ ಸುಲಭವಾಗಿ ಹೇಳ್ಬೇಕು ಅಂದ್ರೆ, ಆಕಳು ಕರು ಹೆಂಗಿರ್ತಲ್ರಿ, ಕರು ಈಗ ತಾನೇ ಏನು ಒಂದು ಆಕಳು ಕರುವಿಗೆ ಜನ್ಮ ನೀಡಿದ್ರೆ ಹೆಂಗ್ ಕುಣಿತಿರ್ತ ನೋಡ್ರಿ, ಆ ತರ ಮಗು ಅಷ್ಟು ಶಕ್ತಿಶಾಲಿ ಆಗಿರುತ್ತೆ. ಕೊನೆ ತನಕ ಅದು ಏನೋ ಅದ್ರ ಜೀವನದ ಕೊನೆಯವರೆಗೂ ಅದು ಬಹಳ ಆರೋಗ್ಯವಾಗಿರುತ್ತೆ. ಅದೇ ಎಮ್ಮೆ ಕರು ನೋಡ್ರಿ, ಒಂದು ಎಮ್ಮೆ ಕರುವಿಗೆ ಜನ್ಮ ನೀಡಿದಾಗ ಅದು 2 ದಿವಸ 3 ದಿವಸ ನಾವು ಹೊಟ್ಟೆ ಕೈ ಹಾಕಿ ಎಬ್ಬಿಸಿ ನಿಂದ್ರಿಸ್ಬೇಕಾಗ್ತದೆ, ಬಹಳ ಮದ್ದಿರ್ತದೆ. ಎಮ್ಮೆ ಹಾಲು ನಾವು ಕುಡಿದೇವು ಅಂದ್ರೆ ನಾವು ಎಮ್ಮೆ ಹಂಗೆ ಆಗ್ತೀವಿ, ಅಂದ್ರೆ ನಮ್ಮ ಮೆದುಳು ಆ ತರ. ನಾನು 25 ವರ್ಷ ಎಮ್ಮೆ ಜೊತೆಗೆ ಒಡನಾಟ ಹೊಂದಿದವನಿದ್ದೀನಿ. ನಮ್ಮ ಕುಟುಂಬದ ಆದಾಯ ಎಮ್ಮೆ ಹಾಲೇ ಇತ್ತು. ಆಮೇಲೆ ರಾಜೀವ್ ಭಾಯ್ ಅವ್ರದೆಲ್ಲ ಅವ್ರ ವಿಚಾರಗಳನ್ನ, ಅವ್ರ ವಾಣಿಯನ್ನ ಕೇಳಿ ಈಗ ಗೋಸೇವೆಯಲ್ಲೇ ತೊಡ್ಕೊಂಡಿದ್ವಿ. ನಮ್ಮ ಫ್ಯಾಮಿಲಿ ಸೋರ್ಸ್ ಆಫ್ ಇನ್ಕಮ್ ಎಮ್ಮಿನೇ ಇತ್ತು. 7-8 ಎಮ್ಮೆ ಇದ್ದು, ಆ ಎಮ್ಮೆ ಶರಣಬಸವೇಶ್ವರ ಕೆರೆಯೊಳಗೆ ನಾನು ಮೈ ತೊಳೆದೀನಿ, ಅಲ್ಲಿ ಡಬರಾಬಾದ್ ಚೋರ್ಗುಮ್ಮಸ್ ತನಕ ಮೈಸ್ಕೊಂಡ್ ಬಂದೀನಿ, ಹಾಲು ಹಿಂಡಿನಿ. ಸೊ ಎಮ್ಮೆ ಬಗ್ಗೆ ನನಗೆ ಬಹಳ ಗೊತ್ತದ. 25 ವರ್ಷ ಎಮ್ಮೆ ಜೊತೆ ಸಹವಾಸ ಇತ್ತು. ಹೀಗಾಗಿ ಎಮ್ಮೆ ಕರು ಅದು ಈದಾಗ ಏನಾಗ್ತದ, ಕರು 2-3 ದಿವಸ ನೀವು ಹೊಟ್ಟೆ ಕೈ ಹಾಕಿ ಎಬ್ಬಸ್ ನಿಂದ್ರಿಸ್ಬೇಕ, ಅಂದ್ರೂ ನಿಂದ್ರಲ್ರ. ಅದ್ರ ಬಾಯಿ ಒಯ್ದು ಎಮ್ಮಿ ಕೆಚ್ಚಲೊಳಗೆ ಹಾಕಿದ್ರು ಹಾಲು ಕುಡಿಯಲ್ಲ, ಅಷ್ಟು ಡಲ್, ಅಷ್ಟು ಮದ್ದಿರ್ತದ. ಆದ್ರ ಒಂದು ಆಕಳ ಕರು ನೋಡ್ರಿ, ಅದು ಜನ್ಮ ಪಡೆದ ಒಂದು 5 ನಿಮಿಷದೊಳಗೆ ಕುಣಿಲಕ್ ಸ್ಟಾರ್ಟ್ ಮಾಡ್ತದ, ಅದನ್ನ ಹಿಡಿಯಕ್ಕಾಗಲ್ಲ. ನಮ್ಗೆ ಯಾರು ಹೋಗ್ನೋ ಅದಕ್ಕೆ ಹಿಡಿಲಕ್ಕಾಗಲ್ಲ, ಅಷ್ಟು ಪವರ್ಫುಲ್ ಇರುತ್ತೆ. ಹಾಗಾಗಿ ಗೋವಿನ ಹಾಲು, ಗರ್ಭದಲ್ಲೇ ಗೋವಿನ ಹಾಲು ಕುಡಿದು ಬೆಳೆದಿರ್ತದ ಆಕಾರ. ಹೀಗಾಗಿ ಗರ್ಭಾವಸ್ಥೆಯೊಳಗ ಯಾವುದೇ ಹೆಣ್ಮಗಳು ಗೋವಿನ ಹಾಲು ಮತ್ತು 1 ಚಮಚ ತುಪ್ಪವನ್ನ ಸೇವಿಸಿದಾಗ ಪ್ರತಿ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ 100% ನಾರ್ಮಲ್ ಡೆಲಿವರಿ. ಈಗಂತ 6 ಉದಾಹರಣೆಗಳದಾವ. ನಂದು ವೈಯಕ್ತಿಕ ಉದಾಹರಣೆ, ನನಗೆ 2 ಗಂಡು ಮಕ್ಕಳು, ಅವ್ರಿಬ್ರು ನಾರ್ಮಲ್ ಡೆಲಿವರಿ. ಇದನ್ನೇ ನಾವು ಮಾಡೀವಿ. ನಮ್ಮ ಫ್ರೆಂಡ್ ಒಬ್ಬ, ಅವಂದು 2 ಮಕ್ಕಳು ಗಂಡು ಮಕ್ಕಳು ನಾರ್ಮಲ್ ಡೆಲಿವರಿ. ನಮ್ದು ಇನ್ನೊಬ್ಬರು ಕಾರ್ಯಕರ್ತರು, ಅವರಿಗೂ 2 ಗಂಡು ಮಕ್ಕಳು ನಾರ್ಮಲ್ ಡೆಲಿವರಿ. ಏನಿಲ್ಲ, ಪ್ರತಿ ರಾತ್ರಿ ದೇಸಿ ಗೋವಿನ ಹಾಲು 1 ಚಮಚ ತುಪ್ಪ, ಮತ್ತು ಕೊನೆಗೊಂದು ಇನ್ನೂ 1 ವಾರ 4-5 ದಿವಸದ ಅಂದ್ರೆ ಸಗಣಿ ಮತ್ತು ಗೋಮೂತ್ರ ಮಿಶ್ರಣ ಮಾಡಿ ಕುಡಿಬೇಕು. ಹೀಗಾಗಿ ಗೋವಿನ ಹಾಲಿನ ಬಗ್ಗೆ ನಾವು ಒಂದೊಂದು ಗವ್ಯದ ಬಗ್ಗೆ ಹೇಳ್ತಾ ಹೋದ್ವಿ ಅಂತಂದ್ರೆ ಒಂದು ತಿಂಗಳು ನಾವೆಲ್ಲ ಚರ್ಚೆ ಮಾಡ್ಬೋದು, ಅಷ್ಟು ವ್ಯಾಪಕವಾಗಿರುವಂತ ವಿಷಯ ಇದೆ. ಹೀಗಾಗಿ ಕ್ಷೀರ 1 ಚಮಚ, 1 ಟೀ ಸ್ಪೂನ್ ಸಕ್ಕರೆ ಹಾಕ್ತೀವಲ್ರಿ ನಾರ್ಮಲ್, 1 ಗ್ಲಾಸ್ ದೇಸಿ ಆಕಳ ಹಾಲು, 1 ಚಮಚ ತುಪ್ಪ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ. ನಾವೆಲ್ಲರೂ ಕುಡಿಬಹುದು, ಬರೇ ಪ್ರೆಗ್ನೆಂಟ್ ಇರೋರೇ ಕುಡಿಬೇಕಂತ ಏನಿಲ್ಲ. ತುಪ್ಪ ಇರ್ಲಿಲ್ಲ ಅಂದ್ರೇನಿಲ್ಲ, ನಾವು ಎಲ್ಲರೂ ಹಾಲು ಪ್ರತಿ ರಾತ್ರಿ ಕುಡಿಬಹುದು. ಇವತ್ತು ದೊಡ್ಡ ಸಮಸ್ಯೆ ಇರೋದು ಏನಪ್ಪಾ ಅಂತಂದ್ರೆ ಅಜೀರ್ಣತೆ. ನಾವು ಉಂಡಿದ್ದು ಜೀರ್ಣ ಮಾಡ್ಕೊಳಕ್ ಆಗ್ತಾ ಇಲ್ಲ. ನಾವೆಲ್ಲರೂ ಅಂತಲ್ಲ, ಸಮಾಜದೊಳಗೆ ಒಂದು ದೊಡ್ಡ ಆರೋಗ್ಯ ಸಮಸ್ಯೆ ಯಾವ್ದಪ್ಪ ಅಂದ್ರೆ ಉಂಡಿದ್ದು ಜೀರ್ಣ ಆಗ್ತಾ ಇಲ್ಲ. ಅದಕ್ಕೆ ಎಷ್ಟೋ ಗೋಲಿ ತಿಂತಾ ಇದಾರೆ ಜನ. ಉಂಡಿದ್ಮ್ಯಾಗ 1 ಗೋಲಿ ತಿನ್ನೋದು, ಅದು ಜೀರ್ಣ ಮಾಡ್ಕೊ. ರಾತ್ರಿ ನಾವೇನಾದ್ರೂ 1 ಗ್ಲಾಸ್ ಅಥವಾ ಅರ್ಧ ಗ್ಲಾಸ್ ದೇಸಿ ಆಕಳ ಹಾಲನ್ನ ಸೇವಿಸಿದೇವು ಅಂದ್ರೆ ಬೆಳಿಗ್ಗೆ ನಿಮ್ದು ಹೊಟ್ಟೆ ಪೂರ್ತಿ ಸಾಫ್ ಆಗುತ್ತೆ. ಸೊ ನಮಗೆ ಹೊಟ್ಟೆ ಖಾಲಿ ಆಯ್ತು ಅಂದ್ರೆ ನಮ್ಗೆ ರೋಗಗಳೇ ಬರಲ್ಲ. 60-70% ನಾವು ಬಹಳ ಹೆಲ್ದಿ ಆಗಿರ್ಬೋದು, ಈಸಿಯಾಗಿ. ಹೀಗಾಗಿ ಮೊದಲನೇ ಗವ್ಯ ಯಾವ್ದಪ್ಪ ಅಂದ್ರೆ ಗೋವಿನ ಹಾಲು, ಕ್ಷೀರ.